ಬೆಳ್ಳಂಬೆಳಗ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಪರಿಣಾಮ 7 ಜನರಿಗೆ ಗಂಭೀರ ಗಾಯವಾಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಯಲಹಂಕದಲ್ಲಾಗಿರುವಂತಹ ಘಟನೆ ಇದು. ಸಿಲಿಂಡರ್ ಸ್ಫೋಟದಿಂದ 7 ಜನರಿಗೆ ಗಂಭೀರವಾಗಿ ಗಾಯವಾಗಿದೆ. ಯಲಹಂಕದ LBS ನಗರದಲ್ಲಿ ಈ ಘಟನೆ ನಡೆದಿದೆ. ಶೇಕಡ 60ರಷ್ಟು ಸುಟ್ಟ ಗಾಯವಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ 2 ದಾಖಲು ಮಾಡಲಾಗಿದೆ. ಉಳಿದವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸ್ಫೋಟದ ತೀವ್ರತೆ ಹೇಗಿತ್ತು ಅಂದರೆ ಮನೆಯ ಗೋಡೆಗಳು ಛಿದ್ರವಾಗಿದೆ. ಅಕ್ಕಪಕ್ಕದ 4 ಮನೆಗಳಿಗೆ ಹಾನಿಯಾಗಿದೆ. ಸ್ಥಳದಲ್ಲಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ನೋಡಿ, ಮಿನಿ ಬಾಂಬ್ ಸ್ಫೋಟ ಆಗುತ್ತಲ್ಲ, ಆಗ ಯಾವ ರೀತಿಯ ಪರಿಸ್ಥಿತಿ ಇರುತ್ತೋ ಅದೇ ರೀತಿ ಪರಿಸ್ಥಿತಿ ಸಿಲಿಂಡರ್ ಸ್ಫೋಟವಾದಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದೀವಿ. ಯಲಹಂಕದಲ್ಲಾಗಿರುವಂತಹ ಘಟನೆ ಇದು. ಇಲ್ಲೇ ನೋಡಿ, ಇಲ್ಲೇ ಇದ್ದೇ ಬಿದ್ದವು ಇಲ್ವಾ? ಯಲಹಂಕದ LBS ನಗರದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು 7 ಜನರಿಗೆ ತೀವ್ರ ಗಾಯಗಳಾಗಿದ್ದಾವೆ. ಸೊ ಸದ್ಯ ಅದೇ ಸ್ಥಳದಲ್ಲಿದ್ದೇನೆ. ಸೊ ಈ ಮನೆಯಲ್ಲಿ ಅಡಿಗೆ ಗ್ಯಾಸ್ ಏನಿದೆ ಅದು ಏಕಾಏಕಿಯಾಗಿ ಸ್ಫೋಟಗೊಂಡಿದೆ. ಅದರ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಗೋಡೆಗಳೇ ಕಂಪ್ಲೀಟ್ ಆಗಿ ಉರುಳಿದೆ. ಸೊ ಅಷ್ಟರ ಮಟ್ಟಿಗೆ ತೀವ್ರತೆ ಕೂಡ ಇತ್ತು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಇದು ಅಡಿಗೆ ಮನೆ. ಇಲ್ಲಿದ್ದಂತಹ ಗ್ಯಾಸ್ ಸಿಲಿಂಡರ್ ಏನಿದೆ ಅದು ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಸೊ ಆ ಗೋಡೆ ಏನಿದೆಯಲ್ಲ, ಗೋಡೆನೆ ಛಿದ್ರ ಆಗಿದೆ. ಇಲ್ಲಿರುವಂತಹ ಈ ಮನೆಯ ಅಕ್ಕಪಕ್ಕದ 4 ಮನೆಗಳಿಗೂ ಕೂಡ ಇದರ ತೀವ್ರತೆ ವ್ಯಾಪಿಸಿದೆ. ಪಕ್ಕದ ಮನೆಯ ಗೋಡೆಗಳು ಕೂಡ ಕಂಪ್ಲೀಟ್ ಆಗಿ ಕೆಳಗೆ ಬಿದ್ದಿರುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಮನೆಯ ವಿಂಡೋಗಳು ಏನಿದಾವೆ, ವಿಂಡೋಗಳ ಗ್ಲಾಸ್ಗಳು ಕೂಡ ಪೀಸ್ ಆಗಿದಾವೆ. ಜೊತೆಗೆ ಈ ಬಾಗಿಲಿನ ಡೋರ್ ಏನಿದೆಯಲ್ಲ, ಡೋರ್ ಕೂಡ ಇದು ವುಡ್ದು. ಸೊ ಇದು ಕೂಡ ಕಂಪ್ಲೀಟ್ ಆಗಿ ಛಿದ್ರ ಆಗಿರುವಂಥದ್ದು. ಅಂದ್ರೆ ಅದರ ತೀವ್ರತೆ, ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ಇಲ್ಲೇ ನೋಡ್ಬೇಕಾಗುತ್ತೆ. ಜೊತೆಗೆ ಹೊರಭಾಗದಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ ಹೇಗಿದೆ ಅನ್ನುವಂಥದ್ದನ್ನ. ಈಗಾಗಲೇ ಸುಮಾರು 7 ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಅವರನ್ನ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಖಾಸಗಿ ಹಾಸ್ಪಿಟಲ್ಗಳಿಗೂ ಕೂಡ ಶಿಫ್ಟ್ ಮಾಡಲಾಗಿದೆ. ಸೊ ಈ ಭಾಗದಲ್ಲಿ ಇನ್ನೂ ಕೂಡ 2 ರಿಂದ 3 ಮನೆಗಳ ಅಕ್ಕಪಕ್ಕದಲ್ಲಿದ್ದು ಒಟ್ಟು 4 ಮನೆಗಳಲ್ಲಿಯೂ ಕೂಡ ಇದರ ತೀವ್ರತೆ ವ್ಯಾಪಿಸಿ ಸ್ಫೋಟ ಆಗಿರುವಂಥದ್ದು, ಇದರ ಎಫೆಕ್ಟ್ ಆಗಿದೆ. ಸೊ ಸುಮಾರು 7 ಜನರನ್ನ ಈಗಾಗಲೇ ಖಾಸಗಿ ಹಾಸ್ಪಿಟಲ್ಗೆ, ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೊಡಿಸುವಂಥದ್ದು ಕೂಡ ಆಗ್ತಾ ಇದೆ. ಸೊ ಇದು ಸ್ಫೋಟಗೊಂಡಿರುವಂತಹ ಅಡಿಗೆ ಮನೆ ಏನಿದೆಯಲ್ಲ, ಅದರ ಪಕ್ಕದ ಮನೆ ಇದು. ಸೊ ಇಲ್ಲಿಗೂ ಕೂಡ ಅದರ ತೀವ್ರತೆ ವ್ಯಾಪಿಸಿ ಇಲ್ಲಿ ಕೂಡ ಅನಾಹುತಗಳು ಆಗಿರುವಂಥದ್ದು. ಸೊ ಇಲ್ಲಿ ಒಂದಿಷ್ಟು ನಾರ್ತ್ ಇಂಡಿಯನ್ಸ್ನ ಹುಡುಗರು ಇದ್ರು ಅಂತ ಹೇಳಲಾಗ್ತಾ ಇದೆ. ಅವ್ರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದಾವೆ ಅನ್ನುವಂಥದ್ದನ್ನ. ಎಷ್ಟರ ಮಟ್ಟಿಗೆ ಇದು ಗ್ಯಾಸ್ ಸೋರಿಕೆ ಆಗ್ತಾ ಇತ್ತಾ ಅಥವಾ ಬೇರೆ ಕಾರಣಗಳಿಂದ ಅಥವಾ ಅಡಿಗೆ ಮನೆಯಲ್ಲಿ ಏನಾದ್ರೂ ನೆಗ್ಲಿಜಿಯನ್ಸ್ ಇಂದ ಈ ಒಂದು ಅನಾಹುತ ಆಯ್ತಾ ಅನ್ನುವಂಥದ್ದು ಸದ್ಯಕ್ಕೆ ಯಾವುದು ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು, ಪೊಲೀಸರು ಸ್ಥಳಕ್ಕೆ ಬಂದು ಆಗಿರುವಂತಹ ಘಟನೆಯನ್ನ ಪರಿಶೀಲನೆ ಮಾಡಿ ಸೊ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಜೊತೆಗೆ ಘಟನೆ ಹೇಗಾಯ್ತು, ಎಷ್ಟೊತ್ತಿಗಾಯ್ತು ಅನ್ನುವಂಥದ್ದನ್ನ ಮಾತನಾಡಿಸ್ತಾ ಹೋಗ್ತಾನೆ. ಇಲ್ಲೊಬ್ರು ಇದ್ದಾರೆ. ಸರ್, ಎಷ್ಟೊತ್ತಿಗಾಯ್ತು ಘಟನೆ? ಸುಮಾರು ಒಂದು 8:30 9 ಗಂಟೆಗೆ ಇತ್ತು ಸರ್. ಬೆಳಿಗ್ಗೆ 8:30 ಹಂಗಿತ್ತು ಟೈಮು. ನಾವು ಅಲ್ಲಿ ಮನಿಕೊಂಡಿದ್ದೆ. ನಾವು ಶಬ್ದ ಬಂದ ತಕ್ಷಣ ಬಂದರೆ ಇಲ್ಲೆಲ್ಲ ಇದಾಗ್ಬಿಟ್ಟಿತ್ತು. ಅವ್ರು ಒಳಗಡೆ ಅಸ್ಮಾ ಅಂತ ಅವರು ಒಳಗಡೆ ಸುಟ್ಟೋಗ್ಬಿಟ್ಟವ್ರೆ. ಈಗ ತಿರ್ಗಾ ನಮ್ಮ ಈ ಕಡೆ ಹುಡುಗರು, ನಮ್ಮ ಅಕ್ಕವ್ರ ಮನೆಯವರು, ಈ ಕಡೆ ಇಬ್ರು ಶಾಹಿದ್ದು ಸಲ್ಮಾ ಅಂತ, ಅವ್ರಿಗೆ ತಲೆ ಗೇಟ್ ಬಿದ್ದೈತೆ, ಆ ಹುಡುಗನ ಗೇಟ್ ಬಿದ್ದೈತೆ.